ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಶವಗಳನ್ನು ಉತ್ಖನನ ಮಾಡಿದ್ದಾಯಿತು. ಅದರಲ್ಲಿ ಒಂದೇ ಒಂದು ಅಸ್ಥಿಪಂಜರ ಸಿಕ್ತು. ಈಗ ಮತ್ತೊಂದು ಜಾಡು ಹಿಡಿದು ಎಸ್ಐಟಿ ಅಧಿಕಾರಿಗಳ ತಂಡ ಹೊರಟಿದೆ. ಎಸ್ಐಟಿ ಅಧಿಕಾರಿಗಳ ತಂಡ ಮತ್ತೊಂದು ಮಹತ್ತರ ಜಾಡನ್ನು ಹಿಡಿದು ಹೊರಡ್ತಾ ಇದೆ. ಆನ್ ಸ್ಪಾಟ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ಪ್ರಕರಣಗಳೇನಿದೆ ಅದರತ್ತ ಇದೀಗ ಗಮನ ಹರಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಮುಂದಾಗ್ತಾ ಇದೆ. ಅಂದ್ರೆ ಯಾವ ಜಾಗದಲ್ಲಿ ಶವಗಳು ಪತ್ತೆಯಾಗಿತ್ತು ಅದೇ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ಪ್ರಕರಣಗಳೇನಿದೆ ಅದರತ್ತ ಇದೀಗ ಎಸ್ಐಟಿ ಅಧಿಕಾರಿಗಳು ಗಮನ ಹರಿಸ್ತಾ ಇದ್ದಾರೆ. ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ಗಳತ್ತ ಎಸ್ಐಟಿ ಅಧಿಕಾರಿಗಳು ಕಣ್ಣಿಡ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ಗಳು ಅಂದ್ರೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗದೆ, ಶವಾಗಾರಕ್ಕೆ ತೆಗೆದುಕೊಂಡು ಹೋಗದೆ ಸ್ಥಳದಲ್ಲೇ ಮಾಡಿರುವಂತಹ ಪೋಸ್ಟ್ ಮಾರ್ಟಮ್ಗಳಿಗೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿದ್ಯಾಕೆ ಅನ್ನುವಂಥದ್ದರ ಬಗ್ಗೆ ಅಧಿಕಾರಿಗಳು ಇದೀಗ ತನಿಖೆ ಮಾಡ್ತಾ ಇದ್ದಾರೆ. ಕೊಳೆತಿರುವಂತಹ ಮೃತದೇಹಗಳು ಅಂದ್ರೆ ಮೃತದೇಹಗಳು ಕೊಳೆತು ಹೋಗಿತ್ತು, ಆದರೂ ಕೂಡ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ದಂತಹ ಎಲ್ಲ ವೈದ್ಯರ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲಾಗ್ತಾ ಇದೆ. 1995ರಿಂದ 2014ರವರೆಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಂತಹ ವೈದ್ಯರಿಗೆ ಬುಲಾವ್ ಕೊಡಲಾಗಿದೆ. ಫಾರೆನ್ಸಿಕ್ ವೈದ್ಯರ ಬಳಿಯಲ್ಲಿ ಸ್ವತಃ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಾಂತಿ. ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ನೇತ್ರಾವತಿ ನದಿ ತಟದಲ್ಲಿ ಬಂಗ್ಲೆ ಗುಡ್ಡ ಸುತ್ತಮುತ್ತ ಮಾಡಿದ್ದಂತಹ ಪೋಸ್ಟ್ ಮಾರ್ಟಮ್ಗಳಿಗೆ ಸಂಬಂಧಪಟ್ಟಂತೆ ಫಾರೆನ್ಸಿಕ್ ವೈದ್ಯರ ಬಳಿಯಲ್ಲಿ ಫೋಟೋ ಸಹಿತ, ಆ ಸಂದರ್ಭದಲ್ಲಿ ಏನು ಫೋಟೋ ತೆಗೆದಿರ್ತಾರೆ ಅದರ ಸಹಿತ ದಾಖಲೆಗಳನ್ನು ಕೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಆತ್ಮಹತ್ಯೆ, ಅಸಹಜ ಸಾವುಗಳ ವೇಳೆ ಮೃತದೇಹಗಳು ಕೊಳೆತಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು. ಮೃತದೇಹ ಸಾಗಿಸುವ ಬದಲು ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿದ್ರು. ಆ ಮೃತದೇಹವನ್ನು ಅಲ್ಲಿಂದ ಸಾಗಾಟ ಮಾಡಬೇಕು. ಅಂದರೆ ಸ್ಥಳೀಯ ಒಂದು ಸರ್ಕಾರಿ ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೋ ಅದನ್ನು ಸಾಗಾಟ ಮಾಡಬೇಕು. ಅಲ್ಲಿಗೆ ಆ ಮೃತದೇಹ ತೆಗೆದುಕೊಂಡು ಹೋಗಿ ಅದರ ಮರಣೋತ್ತರ ಪರೀಕ್ಷೆ ಮಾಡಬೇಕು. ಸಾವು ಹೇಗಾಗಿದೆ, ಸಹಜ ಸಾವ ಅಥವಾ ಅಸಹಜ ಸಾವ, ವಿಷಪ್ರಾಶನ ಏನಾದರೂ ಆಗಿದೆಯಾ, ಅಥವಾ ಕತ್ತು ಕೊಯ್ದು ಏನಾದರೂ ಹತ್ಯೆ ಮಾಡಿದ್ರ, ಚುಚ್ಚಿ ಏನಾದರೂ ಕೊಲೆ ಮಾಡಿದ್ರ, ಚಾಕುವಿನಿಂದ ಇರಿದು ಏನಾದರೂ ಕೊಲೆ ಮಾಡಿದ್ರ, ಕೊಚ್ಚಿ ಏನಾದರೂ ಕೊಲೆ ಮಾಡಿದ್ರ, ಈ ರೀತಿ ಯಾವುದೇ ರೀತಿಯಲ್ಲಿ ಸಾವಾಗಿದ್ರೂ ಕೂಡ, ಆತ್ಮಹತ್ಯೆ ಆಗಿದ್ರೂ ಕೂಡ ಆತ್ಮಹತ್ಯೆನೇ ಹೌದಾ ಅಥವಾ ಅಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಯಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಅಧಿಕಾರಿಗಳು ಮಾಡಿದ್ದೇನು, ಆನ್ ಸ್ಪಾಟಲ್ಲಿ ಯಾವ ಜಾಗದಲ್ಲಿ ಮೃತದೇಹ ಸಿಕ್ಕಿತ್ತು ಅದೇ ಜಾಗದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಪ್ರಣವ್ ಮೊಹಾಂತಿಯವರು ಖುದ್ದಾಗಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಇದೀಗ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಪ್ರಕರಣ ಮತ್ತಷ್ಟು ತಿರುವು ಪಡೆಯುವಂತಹ ಸಾಧ್ಯತೆ ಇದೆ, ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಆನ್ ಸ್ಪಾಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ಪ್ರಕರಣಗಳು ಒಂದು ವೇಳೆ ಹೊರಗಡೆ ಬಂದಿದ್ದೇ ಆದರೆ ಆಗ ಎಲ್ಲವೂ ಕೂಡ ನಿಚ್ಚಳ ಆಗತ್ತೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳ ಒಂದು ಗಮನ ಈ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಮುಂದುವರಿತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹೌದು, ಯಾವಾಗ ಪಾಯಿಂಟ್ ನಂಬರ್ 6ರಲ್ಲಿ ಒಂದು ಮಾನವ ಮೂಳೆಗಳು ಸಿಗುತ್ತೋ ಈ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆಗಳು ಮುನ್ನೆಲೆಗೆ ಬರುತ್ತೆ. ಅದೇನು ದೊಡ್ಡ ವಿಚಾರ ಅಲ್ಲ. ಸಾಕಷ್ಟು ಈ ಥರ ಮೃತದೇಹಗಳನ್ನು ಹೂತು ಹಾಕಿದ್ದು ಇದೆ. ಕೆಲವು ನದಿಯಿಂದ ತೇಲಿಕೊಂಡು ಬಂದಂಥ ಅಪರಿಚಿತ ಮೃತದೇಹಗಳು ಕೊಳೆತ ಸ್ಥಿತಿಯಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ಅಲ್ಲೇ ನಾವು ಅದನ್ನು ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೂತಾಕ್ತಾ ಇದ್ದೀವಿ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು. ಕೆಲವೊಂದು ವೈದ್ಯರು ಕೂಡ, ಫಾರೆನ್ಸಿಕ್ ವೈದ್ಯರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ರು. ಇದು ಬಹಳ ದೊಡ್ಡ ಪ್ರಮಾಣದ ಚರ್ಚೆಗೆ ಕಾರಣವಾಗಿತ್ತು. ಇಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಂತ ಕಳೆಬರ ಕ್ಯೂಡಿಯರ್ ಆಗಿದೆ, ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋ ರೀತಿಯಲ್ಲೆಲ್ಲ ಮಾತು ಬರುವಂತ ಸಂದರ್ಭ ಯಾಕದನ್ನ ಅರಣ್ಯ ಪ್ರದೇಶದಲ್ಲಿ ಹೂತು ಹಾಕಲಾಯಿತು ಅನ್ನುವಂಥ ಪ್ರಶ್ನೆ ಬಹಳ ಮುನ್ನೆಲೆಗೆ ಬಂದಿತ್ತು. ಏನೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ಅರಣ್ಯ ಪ್ರದೇಶದಲ್ಲಿ ಒಂದು ಅಪರಿಚಿತ ಶವವನ್ನು ಹೂತು ಹಾಕೋದಕ್ಕೆ ಯಾವುದೇ ಅವಕಾಶಗಳು ಇಲ್ಲ ಅನ್ನೋದು. ಆದರೆ ಅಲ್ಲೂ ಕೂಡ ಒಂದು ಚರ್ಚೆ ಮುನ್ನೆಲೆಗೆ ಬರುತ್ತೆ. ಸಾಕಷ್ಟು ಜನ ಅಲ್ಲಿಗೆ ಬರ್ತಾ ಇರ್ತಾರೆ, ಸಾವಿರಾರು ಜನ ದಿನಕ್ಕೆ ಬರ್ತಾ ಇರ್ತಾರೆ. ಈ ಥರ ಅಪರಿಚಿತ ಶವಗಳು ಸಿಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಅಲ್ಲಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ, ಅಲ್ಲಲ್ಲೇ UDR ಮಾಡಿ, ಅಲ್ಲೇ ವಿಲೇವಾರಿ ಮಾಡಲಾಗ್ತಾ
ಆಗ್ತಾ ಇತ್ತು ಅನ್ನುವಂತ ಮಾಹಿತಿಯನ್ನ ನೀಡ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ SIT ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಈ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಏನು ಅನ್ನೋದರ ಕುರಿತಾಗಿ ಈಗ ತನಿಖೆಗೆ SIT ಇಳಿದಿದೆ. ಕೇವಲ SIT ಅಲ್ಲ, SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಈ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ಈ ತರ ಯಾರೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದಾರೋ, ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ನಾವು ಮಾಡಿದೀವಿ ಅಂತ ಯಾರೆಲ್ಲ ಹೇಳಿಕೊಂಡಿದಾರೋ ಅಂತ ವೈದ್ಯರನ್ನ ಕರೆಸಿ ಅವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದು ಯಾವ ತರ ನೀವು ಮಾಡ್ತಾ ಇದ್ರಿ, ಯಾಕೆ ಅಲ್ಲೇ ಮಾಡ್ತಾ ಇದ್ರಿ, ಅಲ್ಲಿ ಪರಿಸ್ಥಿತಿ ಯಾವ ತರ ಇತ್ತು, ಎಷ್ಟು ಶವಗಳನ್ನ ಈ ತರ ಹೂತು ಹಾಕಿದ್ದೀರಾ, ಇನ್ ಕೇಸ್ ನೀವು ಶವಗಳನ್ನ ಹೂತು ಹಾಕಿದ್ದೀರಾ ಅದು ಎಲ್ಲಿ ಹೋಯ್ತು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಗೆ ಕಾನೂನಾತ್ಮಕವಾಗಿ ತೊಡಕು ಬಂದಿರ್ಲಿಲ್ವಾ ಅಂದ್ರೆ ಕಂದಾಯ ಭೂಮಿಯಲ್ಲಿ ಒಂದು ಮೃತದೇಹವನ್ನ ಹೂತು ಹಾಕಬೇಕು ಅನ್ನೋ ನಿಯಮ ಇದೆ. ಅದು ಅಲ್ಲಿ ಮಾತ್ರ ಯಾಕೆ ನೀವು ಅರಣ್ಯ ಭೂಮಿಯಲ್ಲಿ ಹೂತು ಹಾಕುವ ಪರಿಸ್ಥಿತಿ ಇತ್ತು? ಆ ಸಂದರ್ಭ ವೈದ್ಯರುಗಳು ಕೂಡ ಅಂದ್ರೆ ಕೊಳೆತ ಸ್ಥಿತಿಯಲ್ಲೇ ಇತ್ತು, ಅರ್ಧ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆ ಆಗ್ತಾ ಇತ್ತು, ಹಾಗಾಗಿ ಅದನ್ನ ವಿಲೇವಾರಿ ಮಾಡೋದು ಕಷ್ಟ ಆಗ್ತಾ ಇತ್ತು, ಹಾಗಾಗಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ದಫನ ಮಾಡುವಂತ ಪ್ರಕ್ರಿಯೆಗಳನ್ನ ಮಾಡ್ಲಾಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಮತ್ತು ಇಲ್ಲೂ ಕೂಡ ಬೇಕಾದಂತ ಪೂರಕ ದಾಖಲೆಗಳು ಸಿಗ್ತಾ ಇಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬಂಗ್ಲೆಗುಡ್ಡೆಯ ಆ ಒಂದು ದ್ವೀಪದ ಕಾಡು ಪಾಯಿಂಟ್ ನಂಬರ್ 1 ಇಂದ ಹಿಡಿದು ಪಾಯಿಂಟ್ ನಂಬರ್ 12 ವರೆಗೂ ಏನು ಮಾರ್ಕ್ ಮಾಡಿದಂತ ಕಾಡಿತ್ತು, ಆ ಕಾಡಿನಲ್ಲೇ ಏನಾದ್ರೂ ಈ ತರ ಮೃತದೇಹಗಳನ್ನ ಹೂತು ಹಾಕಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು SIT ಸಿಗ್ತಾ ಇಲ್ಲ. ಇನ್ ಕೇಸ್ UDR ಆಗಿದೆ, ಪೋಸ್ಟ್ ಮಾರ್ಟಮ್ ಆಗಿದೆ, ಆಮೇಲೆ ಅದನ್ನ ಹೂತು ಹಾಕಲಾಗಿತ್ತು ಅನ್ನೋ ರೀತಿಯಲ್ಲಿ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಸಿಗ್ತಾ ಇಲ್ಲ. ಮತ್ತು ಇನ್ ಕೇಸ್ ಆ ತರ ಹೂತು ಹಾಕಿದ್ರು ಕೂಡ ಹೆಣಗಳೆಲ್ಲೋಯ್ತು ಅನ್ನೋದೇ ಈಗ SIT ಮುಂದಿರುವಂತ ಪ್ರಶ್ನೆ. ಸೊ ಎಲ್ಲವನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿಯನ್ನ ಕೆದಕೋದಕ್ಕೆ SIT ಮುಂದಾಗಿದೆ. ಆ ಸಂದರ್ಭ ಅಂದ್ರೆ 1995ರಿಂದ 2014ರವರೆಗೂ ಕೂಡ ಯಾರು ಆ ಗ್ರಾಮದಲ್ಲಿ ಈ ತರ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಾರೋ ಆ ವೈದ್ಯರ ದಾಖಲೆಗಳನ್ನ ಕಲೆ ಹಾಕಿ ಅವರನ್ನ ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಪೂರಕವಾಗಿ ಅವರಲ್ಲಿ ಏನೆಲ್ಲ ದಾಖಲೆಗಳು ಇದೆ, ಇನ್ ಕೇಸ್ ಒಬ್ಬ ವೈದ್ಯರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅಂತ ಆದ ಸಂದರ್ಭ ಅವರಲ್ಲಿ ಬೇಕಾದಂತಹ ಫೋಟೋಗಳು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಖಂಡಿತವಾಗಿ ಇರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ನಿಮ್ಮ ಹತ್ರ ಇದ್ರೆ ಅದನ್ನ ಸಬ್ಮಿಟ್ ಮಾಡಿ ಅನ್ನುವಂತ ರೀತಿಯಲ್ಲೂ ಕೂಡ ಸ್ವತಃ ಪ್ರಣವ್ ಮೊಹಂತಿ ಅವರೇ ಅನೇಕ ವೈದ್ಯರನ್ನ ಈಗಾಗಲೇ ಸಂಪರ್ಕ ಮಾಡಿ ಅವರನ್ನ SIT ಕಚೇರಿಗೆ ಕರೆಸಿ ನಿನ್ನೆ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಕೂಲಂಕುಷವಾದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲವನ್ನ ಗಮನಿಸಿದ ಸಂದರ್ಭ SIT ಏನೋ ಬಹಳ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಗಮನಕ್ಕೆ ಬರುತ್ತೆ. ಸಂತೋಷ್, ಈಗ ಸಿಕ್ಕಿರುವಂತ ಸಾಕ್ಷ್ಯಗಳ ಆಧಾರದಲ್ಲಿ ಸಿಗದೇ ಇರುವಂತ ಅಸ್ಥಿ ಪಂಜರಗಳು ಎಲ್ಲಿ ಹೋಯ್ತು, ಈ ಎಲ್ಲ ಆಯಾಮ ಅಂದ್ರೆ SIT ಒಂದು ಕ್ಲಾರಿಟಿ, ದೂರುದಾರ ಶವಗಳನ್ನ ಹೂತು ಹಾಕಿ ಈಗ SIT ಅಧಿಕಾರಿಗಳು ಈ ಹಂತಕ್ಕೆ ತಲುಪ್ತಾ ಇದ್ದಾರೆ. ಆ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ಮೃತದೇಹಗಳು ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಈಗ ಎದುರಾಗುತ್ತೆ. ಹೀಗಾಗಿ ನಿಂತು ಹೋಗಿರುವಂತಹ ಉತ್ಖನನ ಏನಿದೆ, ಒಂದು ವೇಳೆ ಅಸ್ಥಿಪಂಜರಗಳು ಆ ಒಂದು ಭಾಗದಲ್ಲಿ ಏನೆಲ್ಲ ಮೃತದೇಹಗಳು ಸಿಕ್ಕಿತ್ತು, ಇಂತಿಂಥ ಜಾಗದಲ್ಲಿ ಅವುಗಳನ್ನ ಮಣ್ಣು ಮಾಡಿರಬಹುದು ಅನ್ನುವಂತಹ ಮಾಹಿತಿ ಏನಾದರೂ ಸಿಕ್ಕಿದ್ದೇ ಆದ್ರೆ ಆಗ ಮತ್ತೆ ಉತ್ಖನನ ಮಾಡೋದಕ್ಕೆ ಇದು ಕಾರಣ ಆಗಬಹುದಾ, ಹೇಗೆ ಅಂತ? ಸಂತೋಷ್, ಹೌದು. ಒಂದು, ಅವರು ಪೋಸ್ಟ್ ಮಾರ್ಟಮ್ ಮಾಡಿ UDR ಮಾಡಿ ಎಲ್ಲ ಮಾಡಿ ಅವರು ಏನಾದ್ರೂ ದಫನ ಮಾಡಿದ್ರೆ ಆ ಸ್ಪಾಟ್ ಗಳನ್ನ ಗುರುತಿಸಬಹುದು. ಬಟ್ ಅದನ್ನ ಉತ್ಖನನ ಮಾಡೋದು ಡೌಟ್, ಯಾಕಂದ್ರೆ ಅದು ಅಪರಾಧವೂ ಕೂಡ ಆಗುತ್ತೆ. ಇನ್ ಕೇಸ್ ಅದಕ್ಕೆಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಿದ್ರೆ ಯಾರಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟರೆ ಬಹುಶಃ ಅದನ್ನ ಉತ್ಖನನ ಮಾಡುವಂತ ಸಾಧ್ಯತೆಗಳು ಇರ್ಬೋದು. ಬಟ್ SIT ಒಂದು ಕ್ಲಾರಿಟಿ ಬೇಕಾಗಿದೆ. ಇನ್ ಕೇಸ್ ಈ ತರ ಮಾಡಿದ್ದು ಆಗಿದ್ರು ಕೂಡ ಅದು ಎಲ್ಲಿ ಹೋಗಿದೆ, ಇಷ್ಟೆಲ್ಲ ಉತ್ಖನನ ಮಾಡೋ ಸಂದರ್ಭದಲ್ಲಿ ಆದ್ರೂ ಸಿಗ್ಬೇಕಲ್ಲ. ಈಗ ಈತ ತೋರಿಸುವಂತ ಜಾಗದಲ್ಲಿ ಅಂತೂ ಸಿಗ್ತಾ ಇಲ್ಲ. ಇನ್ ಕೇಸ್ ಈತ ಕೂಡ ಅದೇ ತರ UDR ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಕೂಡ ಆತ ತೋರಿಸುವಂತ ಜಾಗದಲ್ಲಾದ್ರೂ ಸಿಗ್ಬೇಕು, ಅಲ್ಲೂ ಯಾಕೆ ಸಿಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನೇ ಈಗ SIT ಮಾಡ್ತಾ ಇರುವಂತದ್ದು. ಏನು ಸಾರ್ವಜನಿಕವಾಗಿ ಅಭಿಪ್ರಾಯಗಳು ವ್ಯಕ್ತವಾಯಿತು, ಅಲ್ಲಿ ದಿನಕ್ಕೆ 100 ಜನ ಬರ್ತಾರೆ, ಈ ತರ ಎಷ್ಟೋ ಅಪರಿಚಿತ ಶವಗಳನ್ನ ಹೂತು ಹಾಕಲಾಗಿದೆ, ಸಾಕಷ್ಟು ಜಾಗಗಳಲ್ಲಿ ಹೂತು ಹಾಕಲಾಗಿದೆ, ಅನಾಮಿಕನೇ ಈ ತರ ಹೂತು ಹಾಕ್ತಾ ಇದ್ದ, ಆತನ ಸಹಪಾಠಿಗಳು ಕೂಡ ಅದನ್ನೇ ಹೇಳ್ತಾ ಇದ್ರು, ಅದಕ್ಕೆಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಿತ್ತು ಅಂತ. ಹಾಗಾದ್ರೆ ಆತ ಹೆಣಗಳನ್ನ ಹೂತು ಹಾಕ್ತಾ ಇದ್ದಿದ್ದು ನಿಜ ಅನ್ನೋದು ಪ್ರೂವ್ ಆಗುತ್ತೆ. ಆದ್ರೆ ಆ ಹೆಣಗಳು ಎಲ್ಲಿ ಹೋಯ್ತು, ಕಾನೂನಾತ್ಮಕ ಪ್ರಕ್ರಿಯೆಗಳೇ ಆಗಿರ್ಲಿ, ಅದು ತೋರಿಸುವಂತ ಜಾಗದಲ್ಲಾದ್ರೂ ಅದು ಸಿಗ್ಬೇಕಲ್ವಾ ಅನ್ನುವಂಥದ್ದು ಈಗ SIT ಮುಂದಿರುವಂತ ಪ್ರಶ್ನೆ. ಹಾಗಾಗಿ SIT ಒಂದ್ ಕಡೆಯಿಂದ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನ ಮಾಡ್ತಾ ಇದೆ. ಯಾವ ತರ ಇದನ್ನ ಮಾಡಿದ್ರು, ಯಾರು ಈ ತರ ಸಲಹೆಗಳನ್ನ ಕೊಟ್ಟರು, ಅರಣ್ಯ ಇಲಾಖೆ ಹೇಗಿದಕ್ಕೆ ಅವಕಾಶ ಮಾಡಿಕೊಡ್ತು ಅನ್ನೋದನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆತ ತೋರಿಸಿದ ಜಾಗದಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಆ ಅಸ್ಥಿ ಪಂಜರಗಳು ಎಲ್ಲಿ ಹೋಯ್ತು ಅಂದ್ರೆ ಇಲ್ಲೊಂದು ವಿಚಾರ ಸಂತೋಷ್, ಬಹಳ ಗಂಭೀರವಾದ ವಿಚಾರ ಮುನ್ನೆಲೆಗೆ ಬರುತ್ತೆ. SIT ಕೂಡ ಇದೇ ಆಯಾಮದಲ್ಲಿ ತನಿಖೆ ಮಾಡುವ ಸಾಧ್ಯತೆ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮೊನ್ನೆ ಅಧಿವೇಶನದಲ್ಲಿ ಈ ಮೂಳೆಗಳು ಕರಗುವ ಬಗ್ಗೆ ಮಾತನ್ನ ಹೇಳ್ತಾ ಇದ್ರು. ಲ್ಯಾಟರೈಟ್ ಮಣ್ಣಿನಲ್ಲಿ ಮೂಳೆಗಳು ಕರಗುವಂತ ಸಾಧ್ಯತೆಗಳು ಇದೆ ಅಂತ. ಬಹುಶಃ SIT ಕೂಡ ಇದರ ಜಾಡನ್ನ ಹಿಡಿದು ಈಗ ತನಿಖೆ ಮಾಡ್ತಾ ಇರುವಂತ ಸಾಧ್ಯತೆ ಇದೆ. ಆತ ಅಸ್ಥಿ ಪಂಜರವನ್ನ ಹೂತಿದ್ದು ಅಲ್ಲಿದ್ರು, ಅದು ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ ಬರುವಂತ ಸಂದರ್ಭ, ಏನಾದ್ರೂ ಅದು
ಕರಗಿರುವಂತ ಸಾಧ್ಯತೆ ಇದೆಯಾ ಅನ್ನುವಂಥ ರೀತಿಯ ಆಯಾಮದಲ್ಲೂ ಕೂಡ ತನಿಖೆ ಮಾಡೋದಕ್ಕೆ SIT ತಯಾರಿಯನ್ನ ಮಾಡಿಕೊಂಡ ರೀತಿಯಲ್ಲೇ ಇದೆ. ಇದೇ ಕಾರಣಕ್ಕೋಸ್ಕರ ಅಲ್ಲಿನ ಮಣ್ಣನ್ನ ಕೂಡ, ಆ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಏನೂ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ FSI ಕೊಟ್ಟಿದ್ದಾರೆ. ಹಾಗಾಗಿ SIT ಬಹಳ ದೊಡ್ಡದಾಗಿ ಏನೋ ಯೋಚನೆಯನ್ನ ಮಾಡಿಕೊಂಡಿದೆ. ಮುಂದೆ ಉತ್ಖನನ ನಡೆಯುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸಿಗದಿರುವಂತಹ ಜಾಗದಲ್ಲೂ ಕೂಡ ಪೂರಕವಾದ ಸಾಕ್ಷಿಯನ್ನ ಕಲೆ ಹಾಕೋದಕ್ಕೆ SIT ಮುಂದಾಗಿದೆ. ಇನ್ ಕೇಸ್ ಈ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಮೂಲಕ ಕಂಡುಕೊಳ್ಳುವಂತಹ ವಿಚಾರದ ಆಧಾರದಲ್ಲಿ ಮೂಳೆಗಳು ಕರಗುವಂತ ಸಾಧ್ಯತೆ ಇದೆಯಾ ಅನ್ನೋದರ ಬಗ್ಗೆ ಕೂಡ ತನಿಖೆಯನ್ನ ಮಾಡುವ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತನಿಖೆ ಮುಂದುವರಿಯುವಂತ ಸಾಧ್ಯತೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.